Hello everyone, I am Santosh. Today we are going to discuss the very important topic in DBMS, that is about the new concept we are going to learn. ಅದ್ಯಾವುದು ಡೇಟಾ ನಾರ್ಮಲೈಸೇಷನ್. ಅದರಲ್ಲಿ ನಾವು ಇನ್ಫಾರ್ಮಲ್ ಗೈಡ್ಲೈನ್ಸ್, ಡಿಸೈನ್ ಗೈಡ್ಲೈನ್ಸ್ ಆಫ್ ಎ ರಿಲೇಷನಲ್ ಸ್ಕೀಮಾ ಅನ್ನೋದನ್ನು ಇವತ್ತು ಸ್ಟಡಿ ಮಾಡೋಣ. ಓಕೆ, ಆ್ಯಂಡ್ ವಾಟ್ ಈಸ್ ಡೇಟಾ ನಾರ್ಮಲೈಸೇಷನ್? ನಾರ್ಮಲೈಸೇಷನನ್ನು ನಾವು ಮತ್ತೆ ಡೀಪಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಅದಕ್ಕಿಂತ ಮೊದಲು ವೈ ದಿಸ್ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್, ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿವಸ ನಾವು ಏನು ಮಾಡಿದ್ವಿ, ರಿಲೇಷನಲ್ ಡೇಟಾಬೇಸ್ ಹೆಂಗಿರುತ್ತೆ, ಹೇಗೆ ಡೆವಲಪ್ ಮಾಡಬೇಕು, ದ ಡೇಟಾ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಟೇಬಲ್ಸ್, ಇದೆಲ್ಲ ನಾವು ತಿಳ್ಕೊಂಡ್ವಿ. ಬಟ್ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಹೌ ಟು ಸಾಲ್ವ್ ದ ಎರರ್ಸ್, ಪ್ರಾಬ್ಲಮ್ಸ್ ಏನೇನು ಅರೈಸ್ ಆಗ್ತವೆ ವೆನ್ ಎವರ್ ಕ್ರಿಯೇಟಿಂಗ್ ದ ಡೇಟಾಬೇಸ್ ಕ್ರಿಯೇಟ್ ಮಾಡುವಾಗ ಸ್ಲೈಟ್ಲಿ ಎಕ್ಸ್ಟ್ರಾ ಪಾರ್ಟ್ ಇದು. ಅಂದರೆ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಂದ್ರೆ ಹೆಂಗೆ ಬೇಕಾದಂಗೆ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ನಾವು ಸ್ವಲ್ಪ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಗೈಡ್ಲೈನ್ಸನ್ನು ಫಾಲೋ ಮಾಡಲಾರ್ದೆ ಡೇಟಾಬೇಸ್ ಡಿಸೈನ್ ಮಾಡಿಬಿಟ್ರೆ ವಾಟ್ ವಿಲ್ ಹ್ಯಾಪನ್? ಅನ್ನೆಸೆಸರಿ ಸ್ಪೇಸ್ ವಿಲ್ ಬಿ ಯೂಸ್ಡ್, ವೇಸ್ಟ್ ಆಗುತ್ತೆ, ಸ್ಪೇಸ್ ವೇಸ್ಟ್ ಆಗುತ್ತೆ, ಡೇಟಾಬೇಸಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಓಕೆ, ಅದಕ್ಕೆ ಆ ಎಲ್ಲ ಪಿಟ್ಫಾಲ್ಸನ್ನು ಮೀನ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಸಮ್ ಕಾಮನ್ ಗೈಡ್ಲೈನ್ಸ್, ಇನ್ಫಾರ್ಮಲ್ ಅಂತ ಯಾಕಂತಾರೆ ಅಂದರೆ ಇಲ್ಲೇನು ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋದಿಲ್ಲ, ಕಾಮನ್ ಸೆನ್ಸ್ ರೂಲ್ಸ್ ಇವು. ಸಮ್ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಮೊದಲು ನಾವು ಕರೆಕ್ಟಾಗಿ ಡಿಸೈನ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಂಥವು ರೂಲ್ಸ್ ಯಾವ್ಯಾವುದಂತೆ ನಾವು ಇವತ್ತು ತಿಳ್ಕೊಳ್ಳೋಣ. ರಿಲೇಷ್ನಲ್ ಸ್ಕೀಮಾ ಅಂದ್ರೇನು, ರಿಲೇಷ್ನಲ್ ಡೇಟಾಬೇಸ್ ಡಿಸೈನ್ ಮಾಡೋಕ್ಕೆ ಏನು ನೀವು ಸೆಟಪ್ ಹಾಕ್ತಿರೋ ಅದಕ್ಕೇನಂತಾರೆ, ಮೀನ್ಸ್ ಯು ಆರ್ ಡಿಫೈನಿಂಗ್ ಕಾಲಮ್ಸ್ ಆ್ಯಂಡ್ ಕಾಲಮ್ ಡೇಟಾ ಟೈಪ್ಸ್, ಅದಕ್ಕೇನಂತಾರೆ ರಿಲೇಷ್ನಲ್ ಸ್ಕೀಮಾ ಅಂತಾರೆ. ಓಕೆ, ಸ್ವಲ್ಪ ಲೆಟ್ ಅಸ್ ರೈಟ್ ಅಬೌಟ್ ಇಟ್. ವೆನ್ ಡಿಸೈನಿಂಗ್ ದಿ ರಿಲೇಷನಲ್ ಸ್ಕೀಮಾ ಸರ್ಟನ್ ಗೈಡ್ಲೈನ್ಸ್ ಆರ್ ರಿಕ್ವೈರ್ಡ್. ಓಕೆ, ಅದನ್ನು ನಾನು ಬರೀತೀನಿ ಇಲ್ಲಿ. ವೆನ್ ಡಿಸೈನಿಂಗ್ ಎ ರಿಲೇಷನಲ್ ಸ್ಕೀಮಾ ಮೀನ್ಸ್ ರಿಲೇಷನಲ್ ಡೇಟಾಬೇಸ್ ಅಂತ ತಿಳ್ಕೊಳ್ಳಿ. ಸ್ಕೀಮಾ ಅಂದರೆ ಜಸ್ಟ್ ಸ್ಟ್ರಕ್ಚರ್. ಸರ್ಟನ್ ಇನ್ಫಾರ್ಮಲ್ ಗೈಡ್ಲೈನ್ಸ್. ಇನ್ಫಾರ್ಮಲ್ ಅಂದರೆ ಕಾಮನ್ ಸೆನ್ಸ್ ಗೈಡ್ಲೈನ್ಸ್ ಇವೇನು ಸ್ಟ್ರಿಕ್ಟ್ ರೂಲ್ಡ್ ಗೈಡ್ಲೈನ್ಸ್ ಅಲ್ಲ. ಇವನ್ನಂತೂ ನಾವು ಫಾಲೋ ಮಾಡಲೇಬೇಕು, ಅದರ್ವೈಸ್ ಮೆಮರಿ ವೇಸ್ಟ್ ಆಗುತ್ತೆ ಅಥವಾ ಡೇಟಾಬೇಸ್ ಎಫಿಸಿಯೆಂಟ್ ಆಗಿರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಓಕೆ, ಸರ್ಟನ್ ಇನ್ಫಾರ್ಮಲ್ ಗೈಡ್ಲೈನ್ಸ್ help ensure the database structure is efficient. The database structure is efficient. database structure efficient ಆಗಿರಬೇಕು. ಎಫಿಷಿಯನ್ಸಿ ಅಂದ್ರೇನು, ಡೇಟಾ ಫಾಸ್ಟಾಗಿ ಎಕ್ಸೆಸ್ ಮಾಡೋಕ್ಕೆ ಬರೋ ಹಾಗೆ ನಾವು ಸ್ಟೋರ್ ಮಾಡಬೇಕು ಆ್ಯಂಡ್ ಮೆಮರಿ ವೇಸ್ಟ್ ಆಗದೆ ಇರೋ ಥರ ಸ್ಟೋರ್ ಮಾಡಬೇಕು. ಎಫಿಷಿಯಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಆ ಥರ ನಾವು ಡೇಟಾ ಅಥವಾ ಸ್ಕೀಮಾನ, ಡೇಟಾಬೇಸ್ ಸ್ಕೀಮಾನ ರೆಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಗೈಡ್ಲೈನ್ಸಿಂದ ಏನಾಗುತ್ತಂದರೆ ರಿಡಂಡೆನ್ಸಿ ವಿಲ್ ಬಿ ಅವಾಯ್ಡೆಡ್. ರಿಡಂಡೆನ್ಸಿ ಅಂದ್ರೇನು, ಡುಪ್ಲಿಕೇಶನ್. ಸುಮ್ಮನೆ ಒಂದು ಡೇಟಾನ ಬೇರೆ ಬೇರೆ ಕಡೆ ಭಾಳ ಸರಿ ನಾವು ಸ್ಟೋರ್ ಮಾಡೋದು, ದಟ್ ಈಸ್ ಅಗೇನ್ ರಾಂಗ್ ಥಿಂಗ್. ಒಂದೇ ಡೇಟಾನ ಭಾಳ ಕಡೆ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ, ಮೆಮರಿ ವೇಸ್ಟೇಜ್. ಒಂದೇ ಡೇಟಾ ಒಂದೇ ಕಡೆ ಇಡ್ರಿ, ಅದನ್ನ ಬೇಕಾದವಾಗ ಯೂಸ್ ಮಾಡ್ಕೋರಿ, ದಟ್ ಈಸ್ ಕರೆಕ್ಟ್. ಹಂಗಂದ್ರೆ ವೈ ವಿ ನೀಡ್ ದೀಸ್ ಗೈಡ್ಲೈನ್ಸ್? ದೀಸ್ ಗೈಡ್ಲೈನ್ಸ್ ಅಂದರೆ ನಾವು ನೆಕ್ಸ್ಟ್ ಏನು ಸ್ಟಡಿ ಮಾಡ್ತಾ ಇದ್ವಿ ಆ ಗೈಡ್ಲೈನ್ಸ್ ಏಮ್ ಟು ಅವಾಯ್ಡ್ ಕಾಮನ್ ಪ್ರಾಬ್ಲಮ್ಸ್ such as ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನದು, ರಿಡಂಡೆನ್ಸಿ.
ರಿಡಂಡೆನ್ಸಿ ಅಂದರೆ ಡುಪ್ಲಿಕೇಶನ್ ಆಫ್ ದಿ ಡೇಟಾ. ರಿಡಂಡೆನ್ಸಿ ಆ್ಯಂಡ್ ಡಿಫ್ರೆಂಟ್ ಎನಮಲೀಸ್ ಅಂತ ಕರಿತೀವಿ ನಾವು. ಎನಮಲೀಸ್ ಅಂದರೆ ಎರರ್ಸ್. ಡಿಫ್ರೆಂಟ್ ಎನಮಲೀಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ. ಇನ್ಕನ್ಸಿಸ್ಟೆನ್ಸಿ ಅಂದ್ರೇನು? ಸೇಮ್ ಡೇಟಾ ಬೇರೆ ಕಡೆ ಇದ್ದಾಗ ಅದು ಬೇರೆ ಫಾರ್ಮಲ್ಲಿದ್ದರೆ ವಿ ಕಾಲ್ ಇಟ್ ಆಸ್ ಇನ್ಕನ್ಸಿಸ್ಟೆನ್ಸಿ. ಗಾಟ್ ಇಟ್? ವೆರಿ ಸಿಂಪಲ್. ಅದಕ್ಕೆ ನಾವು ಏನು ಮಾಡಬೇಕೀಗ? ಸಮ್ ಗೈಡ್ಲೈನ್ಸ್, ಕಾಮನ್ ಸೆನ್ಸ್ ಡಿಸೈನ್ ರೂಲ್ಸ್ ಇವೆಲ್ಲ ಇವನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಇವು ಸ್ಟ್ರಿಕ್ಟ್ ರೂಲ್ಡ್ ಗೈಡ್ಲೈನ್ಸ್ ಅಲ್ಲ, ಅವನು ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಲರ್ನ್ ನಾರ್ಮಲೈಸೇಷನ್. ಓಕೆ, ಲೆಟ್ ಅಸ್ ಸ್ಟಡಿ. What are these? Informal guidelines are the common sense design rules. These guidelines are common sense design rules. ಕಾಮನ್ ಸೆನ್ಸ್ ಡಿಸೈನ್ ರೂಲ್ಸ್ ಇವೇನು ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಅಲ್ಲ, ಬಟ್ ಕಾಮನ್ ಸೆನ್ಸ್ ಯೂಸ್ ಮಾಡಲೇಬೇಕಲ್ಲ. ಕಾಮನ್ ಸೆನ್ಸಿಂದನೇ ಅಂದರೆ ಇವನ್ನ ಕರೆಕ್ಟಾಗಿ ನಾವು ಮಾಡಲೇಬೇಕು. ದೇರ್ ಈಸ್ ನೋ ಅದರ್ ವೇ. ಅದರ್ವೈಸ್ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಆಕರ್ ಇನ್ ದಿ ಡೇಟಾಬೇಸ್ ಅಂತ ಅವ್ರು ಹೇಳ್ತಾರೆ. ಓಕೆ, ದೇರ್ ಆರ್ ಮೇನ್ಲಿ 4 ಇನ್ಫಾರ್ಮಲ್ ಗೈಡ್ಲೈನ್ಸ್. ಒಂದು 4 ನಾವು ಇನ್ಫಾರ್ಮಲ್ ಗೈಡ್ಲೈನ್ಸನ್ನು ಸ್ಟಡಿ ಮಾಡ್ತೀವಿ. ಒನ್ ಆಫ್ ದ ಗೈಡ್ಲೈನ್ ಈಸ್ ಏನು? ಕ್ಲಿಯರ್ ಸಿಮ್ಯಾಂಟಿಕ್ಸ್ ಅಂತ ಕರೀತಾರೆ. ಸಿಮ್ಯಾಂಟಿಕ್ಸ್ ಅಂದ್ರೇನು? ಮೀನಿಂಗ್. ನೀವೇನೇ ಡೇಟಾಬೇಸ್ ಕ್ರಿಯೇಟ್ ಮಾಡ್ರಿ, ಅದು ಕರೆಕ್ಟ್ ಮೀನಿಂಗ್ ಕೊಡ್ತಾ ಇರಬೇಕು. ಕರೆಕ್ಟ್ ಮೀನಿಂಗ್ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ, ಅಥವಾ ಸ್ಟ್ರಕ್ಚರ್ ಆಫ್ ದಿ ಟೇಬಲ್ ಕ್ರಿಯೇಟ್ ಮಾಡಿರ್ತೀರಿ. ಅಲ್ಲಿ ಕರೆಕ್ಟಾಗಿ ನಾವು ಎಟ್ರಿಬ್ಯೂಟ್ಸ್ ನೇಮ್ ಕರೆಕ್ಟ್ ಕೊಡಬೇಕು. ಎಟ್ರಿಬ್ಯೂಟ್ಸ್ ನೇಮ್ ಅಂದರೆ ಕಾಲಮ್ ನೇಮ್ಸ್. ನೀವು ಸೀರಿಯಲ್ ನಂಬರ್ ಅಂತ ಬರೆಯೋರು ಇರ್ತೀರಿ, ಅದನ್ನು ಹೆಂಗೆ ಬರೀತೀರಿ? SNO ಅಂತ ಬರೆದ್ರೆ ಓಕೆ, ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್. ಎಂಪ್ಲಾಯ್ ನೇಮ್, ಎಂಪ್ಲಾಯ್ ID, ಎಂಪ್ಲಾಯ್ ಏಜ್ ಇವನ್ನೆಲ್ಲ ನೀವು ಸ್ಟೋರ್ ಮಾಡೋರು ಇರ್ತೀರಿ ಅಂತ ತಿಳ್ಕೊರಿ. ಅದನ್ನು ನೀವು ಹೆಂಗೆ ಬರೀತೀರಿ? ಎಂಪ್ಲಾಯ್ ಇನ್ಫೋ ಅಂತ ಬರೋಂಗಿಲ್ಲ. ಎಂಪ್ಲಾಯ್ ಇನ್ಫೋ ಅಂದರೆ ಏನಂತ ನಾವು ಡೇಟಾ ಸ್ಟೋರ್ ಮಾಡಬೇಕು? ಅದಕ್ಕೆ ಕರೆಕ್ಟಾಗಿ ಎಟ್ರಿಬ್ಯೂಟ್ ನೇಮ್ಸ್ ಕ್ಲಿಯರ್ ಮೀನಿಂಗಲ್ಲಿ ನಾವು ಕೊಡಬೇಕಾಗುತ್ತೆ. ಆ್ಯಂಡ್ ಎಂಪ್ಲಾಯ್ ಇನ್ಫೋ ಅಂದರೆ ಎಷ್ಟು ಡೇಟಾ ಹಾಕಬೇಕು ನಾನು? ಎಂಪ್ಲಾಯ್ ಇನ್ಫೋ ಅಂದರೆ ನೇಮ್ ಹಾಕಬೇಕು, ಏಜ್ ಹಾಕಬೇಕು, ಫೋನ್ ನಂಬರ್ ಹಾಕಬೇಕು. ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಕ್ಲಿಯರಾಗಿ ಮೆನ್ಷನ್ ಮಾಡಿರಿ ವಾಟ್ ಯು ವಾಂಟ್ ಟು ಸ್ಟೋರ್. ಆ್ಯಂಡ್ ಈಚ್ ಎಂಟಿಟಿ ಅಥವಾ ಈಚ್ ಟೇಬಲ್ ನೇಮ್ ಏನಂತೀರೋ ನೀವು, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಟೇಬಲ್ ಇದ್ದರೆ ಅದರಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಮಾತ್ರ ಇರಬೇಕು. ಇದು ಕಾಮನ್ ಸೆನ್ಸ್. ಕೋರ್ಸ್ ಟೇಬಲ್ ಇದ್ದರೆ ಕೋರ್ಸ್ ಇನ್ಫಾರ್ಮೇಷನ್ ಮಾತ್ರ ಇರಬೇಕು. ಡು ನಾಟ್ ಮಿಕ್ಸ್ ಅನ್ರಿಲೇಟೆಡ್ ಡೇಟಾ. ಅದಕ್ಕೇನಂತಾರೆ ಅವರು? ದ ಸಿಮ್ಯಾಂಟಿಕ್ಸ್ ಶುಡ್ ಬಿ ಕ್ಲಿಯರ್. ಮೀನಿಂಗ್ಸ್ ಎಲ್ಲ ಕ್ಲಿಯರ್ ಇರಬೇಕು. ಓಕೆ, ಅದನ್ನೇ ನಾನು ಇಲ್ಲಿ ಬರಿತೀನಿ. ಈಚ್ ಟೇಬಲ್ should represent one entity. ಒಂದು ಟೇಬಲ್ ಅಂದರೆ ಅದು ಒಂದು ಎಂಟಿಟಿಗೆ ಮಾತ್ರ ರಿಲೇಟ್ ಇರಬೇಕು. ಸ್ಟೂಡೆಂಟ್ ಟೇಬಲ್ ಅಂದರೆ ಸ್ಟೂಡೆಂಟಿಗೆ ಮಾತ್ರ ರಿಲೇಟ್ ಇರಲಿ. ಎಂಪ್ಲಾಯ್ ಟೇಬಲ್ ಅಂದರೆ ಎಂಪ್ಲಾಯ್ಗೆ ಅದು ಮಾತ್ರ ರಿಲೇಟೆಡ್ ಇರಬೇಕು. ಗಾಟ್ ಇಟ್? ಇದು ಕ್ಲಾರಿಟಿ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಟೇಬಲ್ ಇದೆ ಅಂತ ತಿಳ್ಕೊಳ್ಳೋಣ. ಸ್ಟೂಡೆಂಟ್ ಟೇಬಲಲ್ಲಿ ಏನಿರಬೇಕು? ಸ್ಟೂಡೆಂಟ್ ಇನ್ಫಾರ್ಮೇಷನ್. ಇಟ್ ಶುಡ್ ಹ್ಯಾವ್ ಓನ್ಲಿ ಸ್ಟೂಡೆಂಟ್ ಇನ್ಫೋ ಅಥವಾ ಇನ್ಫಾರ್ಮೇಷನ್. ಡು ನಾಟ್ ಮಿಕ್ಸ್ ಅನ್ರಿಲೇಟೆಡ್ ಡೇಟಾ. ಅಥವಾ ಇನ್ನೊಂದು ಎಕ್ಸಾಂಪಲ್, ಕೋರ್ಸ್ ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಕೋರ್ಸ್ ಟೇಬಲಲ್ಲಿ ಓನ್ಲಿ ಕೋರ್ಸ್ ಡೇಟಾ ಮಾತ್ರ ಇರಬೇಕು. ಕೋರ್ಸ್ ಇನ್ಫಾರ್ಮೇಷನ್, ಓನ್ಲಿ ಕೋರ್ಸ್ ಇನ್ಫಾರ್ಮೇಷನ್.
ಇದರ ಅರ್ಥ ಏನು? ಡು ನಾಟ್ ಮಿಕ್ಸ್ ಅನ್ರಿಲೇಟೆಡ್ ಡೇಟಾ. ಡು ನಾಟ್ ಮಿಕ್ಸ್ ಅನ್ರಿಲೇಟೆಡ್ ಡೇಟಾ ಅಂದರೆ ದಟ್ ಈಸ್ ಕರೆಕ್ಟ್ ಡೇಟಾಬೇಸ್ ಡಿಸೈನ್. ಇದು ಕಾಮನ್ ಸೆನ್ಸ್. ಇದು ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅಷ್ಟೇ ಇರಬೇಕು ಅನ್ನೋದು ಕಾಮನ್ ಸೆನ್ಸ್. ಅದರಲ್ಲಿ ಅನಿಮಲ್ ಇನ್ಫಾರ್ಮೇಷನ್ ಹಾಕೋದು, ಬೇರೆ ಯಾವುದೋ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು ದಟ್ ಈಸ್ ನಾಟ್ ಕರೆಕ್ಟ್. ಓಕೆ. ಅಥವಾ ಪ್ರತಿಯೊಂದು ಅಟ್ರಿಬ್ಯೂಟ್ಗೆ ಕ್ಲಿಯರ್ ಮೀನಿಂಗ್ ಇರಬೇಕು ಆ್ಯಂಡ್ ಇಟ್ ಶುಡ್ ರಿಪ್ರೆಸೆಂಟ್ ಎ ಸಿಂಗಲ್ ಆ್ಯಂಡ್ ಅಟೋಮಿಕ್ ಕಾನ್ಸೆಪ್ಟ್. ಅದು ಸಿಂಗಲ್ ಡೇಟಾ ಸ್ಟೋರ್ ಮಾಡೋ ಹಾಗೆ ನೀವು ಅದರ ನೇಮ್ ಕೊಡಬೇಕು. ಓಕೆ, ಅದನ್ನು ಕೂಡ ನಾನು ಬರಿತೀನಿ. ಈಚ್ ಎಟ್ರಿಬ್ಯೂಟ್ in a table should have a clear meaning. ಪ್ರತಿ ಅಟ್ರಿಬ್ಯೂಟ್ಗೂ ಕ್ಲಿಯರ್ ಮೀನಿಂಗ್ ಇರಲಿ, ಹಂಗೆ ಆ ಥರನೇ ನೇಮ್ಸ್ ಕೊಡ್ರಿ. ಆ್ಯಂಡ್ ಇಟ್ ಶುಡ್ ರಿಪ್ರೆಸೆಂಟ್ ಎ ಸಿಂಗಲ್ ಅಟೋಮಿಕ್ ಕಾನ್ಸೆಪ್ಟ್. ಅಂದ್ರೇನು? ಅದರಲ್ಲಿ ಕರೆಕ್ಟಾಗಿ ಒಂದೇ ವ್ಯಾಲ್ಯೂ ಹಾಕೋ ಥರ ಅದಕ್ಕೊಂದು ಹೆಸರು ಕೊಡ್ರಿ. ಫಾರ್ ಎಕ್ಸಾಂಪಲ್, ಒಂದು ಕಾಲಮ್ ಎಂಪ್ಲಾಯ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಅದರಲ್ಲಿ ಏನು ಸ್ಟೋರ್ ಮಾಡೋರಿದ್ದೀರಿ ನೀವು? ಎಂಪ್ಲಾಯ್ ನೇಮ್, ಎಂಪ್ಲಾಯ್ ಐ ಡಿ ಸ್ಟೋರ್ ಮಾಡೋರು ಇರ್ತೀರಿ ಅಂತ ತಿಳ್ಕೊರಿ. ಎಂಪ್ಲಾಯ್ ನೇಮ್, ಎಂಪ್ಲಾಯ್ ಐ ಡಿ ಬದಲಾಗಿ ಎಂಪ್ಲಾಯ್ ಇನ್ಫೋ ಅಂತ ಬರೆದ್ರೆ ಅಂದರೆ ಈಸ್ ಇಟ್ ಕರೆಕ್ಟ್? ಎಂಪ್ಲಾಯ್ ಇನ್ಫೋ ಅಂದರೆ ಏನು ಹಾಕ್ಬೇಕು? ಅವರು ಏನು ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು? ಇದು ಕರೆಕ್ಟ್ ಮೀನಿಂಗ್ ಗೊತ್ತಾಗೋದಿಲ್ಲ. ಆ್ಯಂಡ್ ಎಂಪ್ಲಾಯ್ ಇನ್ಫೋ ಅಂದರೆ ಒಂದೇ ಅಟೋಮಿಕ್ಕು ಇಲ್ಲ, ಅದು ಸಿಂಗಲ್ ಆಗಿ ಡೇಟಾ ಸ್ಟೋರ್ ಮಾಡೋಕ್ಕೆ ಬರೋದು ಇಲ್ಲ. ಎಂಪ್ಲಾಯ್ ಇನ್ಫೋ ಅಂದರೆ ನೇಮ್ ಹಾಕ್ಬೋದು, ಅದ್ರ ಜೊತೆ ಏಜ್ ಹಾಕ್ಬೋದು, ಅದ್ರ ಜೊತೆ ಎಂಪ್ಲಾಯ್ ಐ ಡಿ ಹಾಕ್ಬೋದು. ಎಕ್ಸಾಕ್ಟ್ಲಿ ಏನಂತ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಕರೆಕ್ಟಾಗಿ ಮೆನ್ಷನ್ ಮಾಡಿರಿ ಎಂಪ್ಲಾಯ್ ನೇಮ್ ಒಳಗಡೆ ಮತ್ತೆ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿರಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್, ಈ ಥರ. ಓಕೆ. ಎಂಪ್ಲಾಯ್ ಐ ಡಿ ಅಂದರೆ ಐ ಡಿ ಅಷ್ಟೇ ಅವ್ರು ಹಾಕಬೇಕು. ಎಂಪ್ಲಾಯ್ ಏಜ್, ಕರೆಕ್ಟ್ ಮೀನಿಂಗ್ಫುಲ್ ಅಟ್ರಿಬ್ಯೂಟ್ ನೇಮ್ಸ್ ಈ ಥರ ಯೂಸ್ ಮಾಡಬೇಕು. ಗಾಟ್ ಇಟ್? ಆ್ಯಂಡ್ ಇದರಲ್ಲಿ ಸ್ಟೂಡೆಂಟ್ ಡೇಟಾ ಹಾಕಬೇಡ್ರಿ ಮತ್ತೆ. ಅಂದರೆ ಎಂಪ್ಲಾಯ್ ಇನ್ಫಾರ್ಮೇಷನ್ ಶುಡ್ ಹ್ಯಾವ್ ಓನ್ಲಿ ಡೇಟಾ ರಿಲೇಟೆಡ್ ಟು ಎಂಪ್ಲಾಯೀಸ್. Do not include student data in employee information. Okay, this is what it should have clear semantic. ಅಂದ್ರೆ ಏನು? ಕರೆಕ್ಟಾಗಿ ಅದು ಏನಂತ ಮೊದಲು ಮೆನ್ಷನ್ ಮಾಡಬೇಕು. ದಟ್ ಈಸ್ ಕ್ಲಿಯರ್ ಸೆಮ್ಯಾಂಟಿಕ್ಸ್. ಇಟ್ ಈಸ್ ಒನ್ ಆಫ್ ದ ಕಾಮನ್ ರೂಲ್. ಇದೇನು, ಇದು ಎಲ್ಲರಿಗೂ ಗೊತ್ತಿದ್ದಿದ್ದೇ ಇದ್ರೂ ಕೂಡ ವಿ ಆರ್ ಗೋಯಿಂಗ್ ಟು ಮೇಕ್ ಸಮ್ ಎರರ್ಸ್. ದ್ಯಾಟ್ಸ್ ವೈ ವಿ ನೀಡ್ ಟು ಸ್ಟಡಿ ದೀಸ್ ಕಾಮನ್ ರೂಲ್ಸ್. ಓಕೆ, ಫಸ್ಟ್ ರೂಲ್ ಅರ್ಥ ಆಯ್ತಲ್ಲ? ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಇನ್ಫಾರ್ಮಲ್ ಗೈಡ್ಲೈನ್. ಇನ್ಫಾರ್ಮಲ್ ಯಾಕಂತಾರಂದರೆ ಇವೆಲ್ಲ ಕಾಮನ್ ಆಗಿರೋದು, ಕಾಮನ್ ಸೆನ್ಸ್ ರೂಲ್ಸ್. ದೇ ಆರ್ ನಾಟ್ ಫಾರ್ಮಲ್ಲಿ ಡಿಫೈನ್ಡ್ ರೂಲ್ಸ್. ಓಕೆ, ಮತ್ತು ನಾವು ಮ್ಯಾಥಮೆಟಿಕಲಿನೂ ಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು? ಡೇಟಾ ನಾರ್ಮಲೈಸೇಷನಲ್ಲಿ ಏನೇನು ರೂಲ್ಸ್ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಓಕೆ, ದ ಸೆಕೆಂಡ್ ರೂಲ್ಸ್ ಈಸ್ ರೆಡ್ಯೂಸ್ ರಿಡಂಡೆನ್ಸಿ. ಆದಷ್ಟು ಹೆಂಗೆ ಡಿಸೈನ್ ನಾವು ಮಾಡಬೇಕಂದ್ರೆ ಆದಷ್ಟು ಡುಪ್ಲಿಕೇಶನ್ ಅವಾಯ್ಡ್ ಮಾಡಬೇಕು. ಸೇಮ್ ಡೇಟಾ ರಿಪೀಟ್ ಆಗದೇ ಇರೋ ಥರ ವಿ ಶುಡ್ ಡಿಸೈನ್ ದಿ ಡೇಟಾಬೇಸ್. ಅವಾಯ್ಡ್, ಅದನ್ನು ನಾನು ಬರಿತೀನಿ, ಅವಾಯ್ಡ್ ಸ್ಟೋರಿಂಗ್ ಸೇಮ್ ಡೇಟಾ ಇನ್ ಮಲ್ಟಿಪಲ್ ಪ್ಲೇಸಸ್ ರಿಪೀಟೆಡ್ಲಿ. ಅದೇ ಡೇಟಾನ ಭಾಳ ಸರಿ ಸ್ಟೋರ್ ಮಾಡೋದ್ರಿಂದ ಅಗೇನ್ ಮೆಮರಿ ವೇಸ್ಟ್ ಆಗುತ್ತೆ. ರಿಡಂಡೆನ್ಸಿ ಕಂಪ್ಲೀಟ್ಲಿ ಅಂತೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಡುಪ್ಲಿಕೇಶನ್ ಅಂದರೂ ಆದಷ್ಟು ಕಡಿಮೆ ಮಾಡಬೇಕು.
ದಟ್ ಈಸ್ ವಾಟ್ ರೆಡ್ಯೂಸಿಂಗ್ ದಿ ರಿಡಂಡೆನ್ಸಿ. ರಿಡಂಡೆನ್ಸಿ ಇತ್ತಂದ್ರೆ ಏನಾಗುತ್ತೆ ಅದನ್ನು ಕೂಡ ಬರಿತೀನಿ ನಾನು. ರಿಡಂಡೆನ್ಸಿ ಇನ್ಕ್ರೀಸಸ್ ಸ್ಟೋರೇಜ್ ರಿಕ್ವೈರ್ಮೆಂಟ್. ರಿಡಂಡೆಂಟ್ ಆದರೆ ಏನಾಗುತ್ತೆ, ಸುಮ್ಮನೆ ಸ್ಟೋರೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಂಟ್ರೊಡ್ಯೂಸಸ್ ದಿ ರಿಸ್ಕ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಇನ್ಕನ್ಸಿಸ್ಟೆನ್ಸಿ ಅಂದ್ರೇನು ನೋಡ್ರಿ, ಒಂದೇ ಡೇಟಾ ಭಾಳ ಕಡೆ ಬೇರೆ ಬೇರೆ ಮಲ್ಟಿಪಲ್ ಏರಿಯಾನಲ್ಲಿ ಇದ್ದರೆ, ರಿಪೀಟೆಡ್ಲಿ ಸ್ಟೋರ್ ಮಾಡಿದ್ರಿ ಅಂದರೆ ಒಂದು ಕಡೆ ಚೇಂಜಸ್ ಮಾಡಿದರೆ ಅಲ್ಲಿ ಚೇಂಜ್ ಮಾಡಲೇಬೇಕಲ್ಲ. ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇನ್ಕನ್ಸಿಸ್ಟೆನ್ಸಿ. ದ್ಯಾಟ್ಸ್ ವೈ ವಿ ಆರ್ ಗೆಟಿಂಗ್ ಆಲ್ ದಿ ಡೇಟಾ ಫ್ರಮ್ ಆಧಾರ್ ಇಟ್ ಸೆಲ್ಫ್. ಆಧಾರಲ್ಲಿ ಹೇಗಿದೆನೋ ಹಾಗೆ ಇರ್ಬೇಕಂತಾರೆ ಅವ್ರು, ಅಲ್ಲಿಂದನೇ ಡೇಟಾ ಆಕ್ಸೆಸ್ ಮಾಡ್ತಾರೆ. ಇಲ್ಲಾಂದರೆ ಒಂದು ಕಡೆ ಒನ್ ಟೈಪ್ ಬರಿತೀವಿ, ಇನ್ನೊಂದು ಕಡೆ ಇನ್ನೊಂದು ಟೈಪ್ ಬರಿತೀವಿ. ದಟ್ಸ್ ವೇರ್ ಇನ್ಕನ್ಸಿಸ್ಟೆನ್ಸಿ ಆಕರ್ಸ್. ಅಥವಾ SSLCಯಲ್ಲಿ ಹೇಗಿದೆನೋ ಹಾಗೆ ಇರಬೇಕು ನಿಮ್ಮ ಹೆಸರು ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ದೇ ವಾಂಟ್ ಟು ಫಾಲೋ ದಿ ಕನ್ಸಿಸ್ಟೆನ್ಸಿ. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ಸ್ಪೆಲ್ಲಿಂಗ್ ಬೇರೆ ಬರೆದಿರ್ತೀರಿ, ಇನ್ನೊಂದು ಕಡೆ ಬೇರೆ ಬರೆದಿರ್ತೀರಿ. ಇವೆಲ್ಲ ಡೇಟಾ ಸ್ಟೋರೇಜ್ ಪ್ರಾಬ್ಲಮ್ಸ್. ಡೇಟಾ ಸ್ಟೋರ್ ಮಾಡುವಾಗ ಮೇ ಬಿ ದಟ್ ಪ್ರಾಬ್ಲಮ್ ಅಥವಾ ಮಿಸ್ಟೇಕ್ ಹ್ಯಾಸ್ ಬಿನ್ ಡನ್ ಬೈ ಟೈಪಿಸ್ಟ್, ವಾಟ್ ಎವರ್ ಇಟ್ ಈಸ್. ಸಮ್ ಒನ್ ಆರ್ ದಿ ಅದರ್ ಡೇ ಅದು ಇಫೆಕ್ಟ್ ಆಗೇ ಆಗುತ್ತೆ. ಅದಕ್ಕೆ ಕ್ಲಿಯರ್ಲಿ ವಿ ಶುಡ್ ಯೂಸ್ ಆರ್ ಅಪ್ಲೈ ಆಲ್ ದಿ ಡಿಸೈನ್ ಗೈಡ್ಲೈನ್ಸ್. ಓಕೆ, ನೆಕ್ಸ್ಟ್ ಗೈಡ್ಲೈನ್ ಈಸ್ ಆಲ್ಮೋಸ್ಟ್ ಆಲ್ ಟೈಪ್ ಆಫ್ ಎರರ್ಸ್. ಎಲ್ಲ ಕೈಂಡ್ ಆಫ್ ಎರರ್ಸನ್ನು ಆದಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಬೇಕು, ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ದ ಥರ್ಡ್ ರೂಲ್ ಗಿವ್ಸ್ ವಿಚ್ ಶುಡ್ ಅವಾಯ್ಡ್. ಇಟ್ ಸೇಸ್ ಅವಾಯ್ಡ್ ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ಅಪ್ಡೇಟ್ ಎನಮಲೀಸ್. ಅಂದ್ರೇನು, ಇನ್ಸರ್ಷನ್ ಎರರ್ಸ್, ಡಿಲೀಷನ್ ಎರರ್ಸ್ ಆಗ್ತವೆ, ಅವುಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ರೈಟ್ ದ ಥರ್ಡ್ ಡಿಸೈನ್ ಗೈಡ್ಲೈನ್, ಇನ್ಫಾರ್ಮಲ್ ಗೈಡ್ಲೈನ್ಸ್. ಅವಾಯ್ಡ್ ಇನ್ಸರ್ಷನ್, ಡಿಲೀಷನ್ and update anomalies. Anomalies means errors. ಈ ಮೂರು ಟೈಪ್ ಆಫ್ ಎರರ್ಸನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದರ್ವೈಸ್ ಡೆಫಿನೆಟ್ಲಿ ಮತ್ತೆ ಇನ್ಕನ್ಸಿಸ್ಟೆನ್ಸಿ ಆಗ್ಬೋದು, ಇನ್ಎಫಿಷಿಯನ್ಸಿ ಆಗ್ಬೋದು ಡೇಟಾಬೇಸ್. That's why these three errors we need to solve them. Okay, ಹಾಗಂದ್ರೆ ಅಪ್ಡೇಟ್ ಅನಾಮಲಿ ಅಂದ್ರೇನು? ಅಪ್ಡೇಟ್ ಅನಾಮಲಿ, ಈ ಅಪ್ಡೇಟ್ ಎರರ್ ಯಾವಾಗ ಆಗುತ್ತಂದ್ರೆ, ಸೇಮ್ ಡೇಟಾ ಮಲ್ಟಿಪಲ್ ರೋಸಲ್ಲಿದ್ದರೆ ನೀವೆಲ್ಲ ಕಡೆನೂ ಅಪ್ಡೇಟ್ ಮಾಡಬೇಕು. ಒಂದು ಕಡೆ ನೀವು ಅಪ್ಡೇಟ್ ಮಾಡೋದು ಬಿಟ್ಟರು ಇಟ್ ಈಸ್ ಇನ್ಕನ್ಸಿಸ್ಟೆನ್ಸಿ. ಫಾರ್ ಎಕ್ಸಾಂಪಲ್, ನನ್ನ ಹೆಸರನ್ನು ನಾನು ಒಂದು ಹೆಸರಲ್ಲಿರೋ ಸ್ಪೆಲ್ಲಿಂಗು, ಅಥವಾ ನಾನು ಆಲ್ರೆಡಿ ಒಂದು ಕಾಲೇಜಲ್ಲಿ ಎಂಪ್ಲಾಯ್ ಆಗಿದ್ದೀನಿ. ಈಗ ನನ್ನ ಡೇಟಾ ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೆ, ಲೈಬ್ರರಿನಲ್ಲಿ ನನ್ನ ಡೇಟಾ ಸ್ಟೋರ್ ಆಗಿರ್ಬೋದು, ನಮ್ಮದು ಆಫೀಸಲ್ಲಿ ಡೇಟಾ ಸ್ಟೋರ್ ಮಾಡಿರ್ತಾರೆ, ಡಿಪಾರ್ಟ್ಮೆಂಟಲ್ಲಿ ಡೇಟಾ ಸ್ಟೋರ್ ಮಾಡಿರ್ತಾರೆ, ಯೂನಿವರ್ಸಿಟಿಯಲ್ಲಿ ನನ್ನ ಡೇಟಾ ಸ್ಟೋರ್ ಆಗಿರುತ್ತೆ. ಓಕೆ, ಈಗ ನಾನು ಕಾಲೇಜಿನ ಬಿಟ್ಟು ಹೋಗೀನಿ ಅಂದರೆ ಆಟೋಮೆಟಿಕ್ಲಿ ನಂದು ಡೇಟಾ ಎಲ್ಲ ಡಿಲೀಟ್ ಆಗಬೇಕಲ್ಲ, ಎಲ್ಲ ಫೀಲ್ಡಲ್ಲಿ ಡಿಲೀಟ್ ಆಗಬೇಕು. ಡಿಪಾರ್ಟ್ಮೆಂಟಲ್ಲಿ ನನ್ನ ಹೆಸರು ತೆಗಿತಾರೆ, ಬಟ್ ಲೈಬ್ರರಿಯಲ್ಲಿ ಅದು ಹಾಗೆ ಉಳಿದಿರುತ್ತೆ, ಬಿಕಾಸ್ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲ ಅದು. ಇದು ಯಾವಾಗ ಪ್ರಾಬ್ಲಮ್ ಆಗ್ಬೋದು? ಸೇಮ್ ಡೇಟಾ ಇನ್ ಮೆನಿ ರೋಸ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಪ್ರತಿಯೊಂದು ರೋನಲ್ಲಿ ಡಿಲೀಟ್ ಅಥವಾ ಅಪ್ಡೇಟ್ ಕ್ವೆರಿ ಬರೀಬೇಕು. ಆವಾಗ ಮಾತ್ರ ಡಿಲೀಟ್ ಪಾಸಿಬಲ್. ಒಂದು ರೋ ಮೇಲೆ ನೀವು ಅಪ್ಲೈ ಮಾಡ್ಬೋದು,
ಹಂಗೆ ಎಲ್ಲ ರೋಸ್ ಮೇಲೇನು ನೀವು ಏನು ಮಾಡಬೇಕಾಗುತ್ತೆ, ಅಪ್ಡೇಟ್ ಕ್ವೆರಿ ಬರೋದು, ಅಪ್ಡೇಟ್ ಮಾಡಬೇಕು. ದಟ್ ಈಸ್ ದ ಡಿಫಿಕಲ್ಟ್ ಥಿಂಗ್. ಓಕೆ, ಇವನ್ನೆಲ್ಲ ನಾವು ಎನಾಮಲೀಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡೋಣ, ಆ್ಯಕ್ಚುಯಲ್ ಆಗಿ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಓಕೆ, ಇನ್ಸರ್ಟ್ ಎನಾಮಲಿ ಅಂದ್ರೇನು? ಇನ್ಸರ್ಟ್ ಎನಾಮಲಿ ಮೀನ್ಸ್ ಒಂದು ಇನ್ಫಾರ್ಮೇಷನ್ ಹಾಕ್ಬೇಕಂದ್ರೆ ಇನ್ನೊಂದು ಇನ್ಫಾರ್ಮೇಷನ್ನು ಹಾಕ್ಲೇಬೇಕು ನೀವು. ಅದಕ್ಕೇನಂತಾರೆ ಇನ್ಸರ್ಟ್ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಇದೆ ಅಂತ ತಿಳ್ಕೊರಿ, ಅದರಲ್ಲಿ ನೇಮ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಹಾಕಬೇಕು, ಸ್ಟೂಡೆಂಟ್ ಇಮೇಲ್ ಐ ಡಿ ಹಾಕಬೇಕು, ಹೀಗೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಅಥವಾ ಸ್ಟೂಡೆಂಟ್ ಯಾವ ಕೋರ್ಸಿಗೆ ಜಾಯಿನ್ ಆಗಿದ್ದಾರೆ ಅದು ಇನ್ಫಾರ್ಮೇಷನ್ ಹಾಕಬೇಕು. ಇನ್ನು ಸ್ಟೂಡೆಂಟ್ ಯಾವ ಕೋರ್ಸಿಗೂ ಜಾಯಿನ್ ಆಗೇ ಇಲ್ಲ, ಅವಾಗ ಅದನ್ನ ಹೆಂಗೆ ಸ್ಟೋರ್ ಮಾಡ್ತೀರಿ? ಕೋರ್ಸ್ ಇನ್ಫಾರ್ಮೇಷನ್ ಹಾಕಕ್ಕೆ ಬರೋದಿಲ್ಲ. ಹಂಗಂದ್ರೆ ಕೆನಾಟ್ ಇನ್ಸರ್ಟ್ ದ ಡೇಟಾ ವಿದೌಟ್ ಎಕ್ಸ್ಟ್ರಾ ಡೇಟಾ. ಒಂದು ಇನ್ಫಾರ್ಮೇಷನ್ ಇರಲಿಲ್ಲ ಅಂದರೆ ಒಂದು ಡೇಟಾ ಇನ್ಸರ್ಟ್ ಮಾಡೋಕ್ಕೆ ಬರೋದಿಲ್ಲ. ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಈಸ್. ಓಕೆ, ಕೆನಾಟ್ ಇನ್ಸರ್ಟ್ without extra data. ಒಂದು ಇನ್ಫಾರ್ಮೇಷನ್ ಹಾಕದೆ ಇನ್ನೊಂದು ಇನ್ಫಾರ್ಮೇಷನ್ ಹಾಕಕ್ಕೆ ಬರೋದಿಲ್ಲ. ಅದಕ್ಕೆ ಏನಂತಾರೆ? ಇನ್ಸರ್ಟ್ ಎನಮಲಿ ಅಂತ ಕರೀತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ಡಿಲೀಟ್ ಎನಮಲಿ. ಡಿಲೀಟ್ ಎನಮಲಿ ಅಂದ್ರೇನು? ಒಂದು ಇನ್ಫಾರ್ಮೇಷನ್ ಡಿಲೀಟ್ ಮಾಡಕ್ಕೆ ಹೋದರೆ ಅದ್ರ ಜೊತೆ ಇರೋ ಎಲ್ಲ ಇನ್ಫಾರ್ಮೇಷನ್ ಡಿಲೀಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಯು ಮೇ ಲೂಸ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಕ್ಸಿಡೆಂಟ್ಲಿ. ಗೊತ್ತಿಲ್ಲದೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಲೂಸಿಂಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಕ್ಸಿಡೆಂಟ್ಲಿ. ಒಂದು ಇನ್ಫಾರ್ಮೇಷನ್ ಡಿಲೀಟ್ ಮಾಡಕ್ಕೆ ಹೋದರೆ ಅದ್ರ ಜೊತೆಯಲ್ಲಿರೋ ಆ ಕಾಲಮಲ್ಲಿರೋ ಆ ವ್ಯಾಲ್ಯೂಸ್ಗಳು ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ. ದಟ್ ಈಸ್ ವಾಟ್ ಡಿಲೀಟ್ ಎನಮಲಿ. ಇದು ಒಂದು ಡಿಲೀಷನ್ ಪ್ರಾಬ್ಲಮ್. ಆದಷ್ಟು ಇವು ಮೂರನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಬ್ರು ಯಾರೋ ಸ್ಟೂಡೆಂಟು ಒಬ್ಬರು ಟೀಚರ್ ಅಂಡರ್ ಕೋಚಿಂಗ್ ತಗೋತಿದ್ದಾರೆ ಅಂತ ತಿಳ್ಕೊರಿ. ಒಂದು ರೋನಲ್ಲಿ ಇನ್ಫಾರ್ಮೇಷನ್ ಇದೆ, ಸಂತೋಷ್ ಇದೆ ಸ್ಟೂಡೆಂಟ್ ಆ್ಯಂಡ್ ಐ ಆಮ್ ಟೇಕಿಂಗ್ ಕೋಚಿಂಗ್ ಅಂಡರ್ ಒಬ್ರು ಯಾರೋ ಸ್ಟಾಫ್. ಆ ಸ್ಟಾಫ್ನ ನೀವು ಡಿಲೀಟ್ ಮಾಡಕ್ಕೆ ಹೋದರೆ ಸಂತೋಷ್ ಕೂಡ ಡೇಟಾ ಡಿಲೀಟ್ ಆಗಿಬಿಡುತ್ತೆ. ದಟ್ಸ್ ಹೌ ಡೇಟಾಬೇಸ್ ವರ್ಕ್. ಅದಕ್ಕೆ ಏನು ಮಾಡಬೇಕು? ಅದನ್ನು ಡಿಸೈನ್ ಮಾಡುವಾಗಲೇ ಕರೆಕ್ಟಾಗಿ ಡಿಸೈನ್ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಎನಮಲಿ, ದಟ್ ಈಸ್ ಅವಾಯ್ಡ್ ನಲ್ ವ್ಯಾಲ್ಯೂಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅವಾಯ್ಡ್ ನಲ್ ವ್ಯಾಲ್ಯೂಸ್. ಆದಷ್ಟಲ್ಲ, ಆಲ್ಮೋಸ್ಟ್ ನಲ್ ವ್ಯಾಲ್ಯೂಸ್ ಬರದೇ ಇರೋ ಥರನೇ ಡಿಸೈನ್ ಮಾಡಬೇಕು ಡೇಟಾಬೇಸನ್ನು. ಫಾರ್ ಎಕ್ಸಾಂಪಲ್, ಒಬ್ಬರು ಸ್ಟೂಡೆಂಟಿಂದ ನೀವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡೋರಿದ್ದೀರಿ ಅಂತ ತಿಳ್ಕೊರಿ. ಏನೇನು ಇನ್ಫಾರ್ಮೇಷನ್ ತಗೋತೀರಿ? ಡು ನಾಟ್ ಆಸ್ಕ್ ದಟ್ ಸ್ಟೂಡೆಂಟ್ ಟು ಎಂಟರ್ ಕಾರ್ ನಂಬರ್ ಹಾಕ್ರಿ ಅಂತ ಹೇಳಿದ್ರೆ ಎಲ್ಲ ಖಾಲಿನೇ ಬಿಟ್ಬಿಡ್ತಾರೆ. ಕಾರ್ ಇದ್ದರೆ ಓಕೆ, ದೇ ವಿಲ್ ಆ್ಯಡ್. ಅವ್ರ ಹತ್ರ ಕಾರ್ ಇರಲಿಲ್ಲ ಅಂದರೆ ದೇ ವಿಲ್ ಕೀಪ್ ಇಟ್ ನಲ್. ಅವ್ರು ಖಾಲಿ ಬಿಡ್ತಾರೆ. ಖಾಲಿ ಬಿಟ್ಟರೆ ಏನು ಪ್ರಾಬ್ಲಮ್ ಅಂದರೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ನಲ್ ಮೀನ್ಸ್ ಬ್ಲ್ಯಾಂಕ್. ಅದು ಏನಂತ ಗೊತ್ತಾಗೋದೇ ಇಲ್ಲ. ವೈ ದೇ ಹ್ಯಾವ್ ಲೆಫ್ಟ್ ಇಟ್ ಬ್ಲ್ಯಾಂಕ್? ಅವ್ರದ್ದು ಕಾರ್ ಇದೆ, ಅವ್ರದ್ದು ವೆಹಿಕಲ್ ನಂಬರ್ ಗೊತ್ತಿಲ್ವೋ, ಅಥವಾ ಕಾರೇ ಇಲ್ವೋ, ಅಥವಾ ಕಾರ್ ನಂಬರ್ ನೆನಪಿಲ್ವೋ, ಅಥವಾ ಇದು ನನಗೆ ಅಪ್ಲೈ ಆಗೋದಿಲ್ವೋ. ದೀಸ್ ಆರ್ ದಿ ಥಿಂಗ್ಸ್. ಅದಕ್ಕೆ ನಲ್ ವ್ಯಾಲ್ಯೂಸ್ ಆರ್ ಡೇಂಜರಸ್. ಆದಷ್ಟು ನಲ್ ವ್ಯಾಲ್ಯೂಸನ್ನು ಕಡಿಮೆ ಆಗೋ ಥರನೇ ಡಿಸೈನ್ ಮಾಡಬೇಕು. ಟೂ ಮೆನಿ ನಲ್ಸ್
indicate poor ಡಿಸೈನ್ ಅಂದರೆ ಭಾಳಷ್ಟು ನಲ್ ವ್ಯಾಲ್ಯೂಸ್ ಅಲ್ಲಿ ಬರ್ತಾ ಇದ್ದಾವೆ. ಅದರ ಅರ್ಥ ಏನು? ನಿಮ್ದು ಡೇಟಾಬೇಸ್ ಡಿಸೈನ್ ಸರಿ ಇಲ್ಲ. ಇಟ್ ಈಸ್ ವೆರಿ ಪುವರ್ ಡಿಸೈನ್. See, for example, if table has columns that apply only to some records, design is wrong. ನೀವು ಒಂದು ಟೇಬಲಲ್ಲಿ ಕಾಲಮ್ಸ್ ಹಾಕಿರಿ, ಅದು ಸಮ್ ಕ್ಯಾಟಗರಿ ಆಫ್ ಯೂಸರ್ಸ್ಗೆ ಮಾತ್ರ ಅದು ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಪ್ಲೈ ಆಗೋದೇ ಇಲ್ಲ. ಅದರ ಅರ್ಥ ಏನು? ಡಿಸೈನ್ ಈಸ್ ವೆರಿ ಮಚ್ ರಾಂಗ್. ಓಕೆ, ಐ ವಿಲ್ ರೈಟ್ ದ ಎಕ್ಸಾಂಪಲ್. If table has columns that apply only to some records, ಇದರ ಅರ್ಥ ಏನು? ಡಿಸೈನ್ ಈಸ್ ರಾಂಗ್. ನೀವು ಹೆಂಗೆ ಡಿಸೈನ್ ಮಾಡಿರಿ? ಫಾರ್ ಎಕ್ಸಾಂಪಲ್, ನಿಮ್ಮ ಟೇಬಲಲ್ಲಿ ಸಮ್ ಕಾಲಮ್ಸ್ ಇದಾವೆ ಅಂತ ತಿಳ್ಕೊರಿ. ಅದು ಪರ್ಟಿಕ್ಯುಲರ್ಲಿ ಸಮ್ ರೆಕಾರ್ಡ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ, ಎಲ್ಲ ರೆಕಾರ್ಡ್ಸ್ಗೂ ಅಪ್ಲೈ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ನಾವು ಸ್ಟೂಡೆಂಟಿಗೆ ವೆಹಿಕಲ್ ನಂಬರ್ ಎಂಟ್ರಿ ಮಾಡಿದ್ರೆ ಅದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಯಾರ್ದು ವೆಹಿಕಲ್ ಇರುತ್ತೋ ಅವರು ದೇ ವಿಲ್ ರೈಟ್ ದಿ ವೆಹಿಕಲ್ ನಂಬರ್, ಬಟ್ ಅದರ್ಸ್ಗೆ ಇಟ್ ಈಸ್ ಡಿಫಿಕಲ್ಟ್ ಟು ರೈಟ್. ಅಲ್ಲಿ ನಲ್ ಪ್ರೊಡ್ಯೂಸ್ ಆಗ್ತವೆ. ಓಕೆ, ಯೂಶ್ವಲಿ ನಲ್ ವ್ಯಾಲ್ಯೂಸ್ ಇದನ್ನು ಅರ್ಥ ಹೆಂಗೆ ಮಾಡ್ಕೋತೀವಿ ಅಂದರೆ, ಮೇ ಬಿ ದ ವ್ಯಾಲ್ಯೂ ಈಸ್ ಅನ್ನೋನ್, ಇದು ವ್ಯಾಲ್ಯೂ ಏನಂತ ಗೊತ್ತಿಲ್ಲ, ಅಥವಾ ಅನ್ಅವೈಲೇಬಲ್ ಇದ್ರೂ ನೆನಪಿಲ್ಲ, ಅಥವಾ ಇದು ನನಗೆ ಅಪ್ಲೈನೇ ಆಗೋದಿಲ್ಲ. ಹಿಂಗೆ ಬೇರೆ 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 ವೇನಲ್ಲಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ದ್ಯಾಟ್ಸ್ ವೈ ಇಟ್ ಈಸ್ ಡಿಫಿಕಲ್ಟ್. ನಲ್ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿಲ್ಲ ನಮಗೆ. ವೈ ದೇ ಹ್ಯಾವ್ ಲೆಫ್ಟ್ ಬ್ಲ್ಯಾಂಕ್. ನಲ್ ಅಂದರೆ ಬ್ಲ್ಯಾಂಕ್. ಯಾಕೆ ಅವ್ರು ಖಾಲಿ ಬಿಟ್ಟರು? ಅವ್ರಿಗೆ ಇಂಟ್ರೆಸ್ಟ್ ಇಲ್ಲೋ ಬರೋಕ್ಕೆ, ಏನೂ ಗೊತ್ತಾಗಲ್ಲ. ವೈ ದೇ ಹ್ಯಾವ್ ಲೆಫ್ಟ್ ಇಟ್. ದ್ಯಾಟ್ಸ್ ವೈ ಅವ್ರು ಎಂಟ್ರಿ ಮಾಡೋ ಥರನೇ ನಾವು ಡೇಟಾಬೇಸ್ ಡಿಸೈನ್ ಮಾಡಬೇಕಾಗುತ್ತೆ. ಓಕೆ, these are all informal design guidelines of a relational schema. ಒಂದೊಂದು ಬುಕ್ಕಲ್ಲಿ ಬೇರೆ ಬೇರೆ ಆಲ್ಮೋಸ್ಟ್ ಇದರಲ್ಲಿ ಮೂರಂತೂ ಕಾಮನ್ ಆಗಿ ಬಂದೇ ಬರ್ತವೆ. ಒಂದೊಂದು ಬುಕ್ಕಲ್ಲಿ ದೇ ಹ್ಯಾವ್ ಗಿವನ್ ಒನ್ ಆಫ್ ದಿ ಎಕ್ಸ್ಟ್ರಾ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್. ಆದಷ್ಟು ಅನ್ನೆಸರಿ ಡೇಟಾನು ಅವಾಯ್ಡ್ ಮಾಡಬೇಕು ಅಂತಲೂ ಒಂದು ಗೈಡ್ಲೈನ್ ಹೇಳುತ್ತೆ. ಓಕೆ, these are standard guidelines. Got it? If you have any questions, you can comment, and if you are new to the channel, please subscribe and share the video. Thank you.